ಮೂರು ವರ್ಷ ಕೊಡ್ತಿದ್ದೀನಿ, 3 ತಗೊಂಡು ನಾನು 1 ವಾರ ಬಿಟ್ಟು ಬರೋ ವಾರ ಬರ್ತೀನಿ. ನಾನು ಅದೇ ಪಾರ್ಟಿದಲ್ಲಿ ಇದ್ದೀನಿ. ಇಲ್ಲಮ್ಮ ಹೋಗು ನೀನು ನಡೀತೀನಿ. ಶನಿವಾರ ರಾತ್ರಿ 3 ಹಸುಗೆ ಕೆಚ್ಚಲನ್ನ ತೆಗೆದು ಮಾಡಿದ್ರು. ಆಮೇಲೆ ಮಾರನೇ ದಿವಸ MLA ಇವರು ಜಮೀರಣ್ಣ ಬಂದ್ರು. ನಮ್ಮ ಜಮೀರಣ್ಣ ಬಂದು ನೋಡ್ಬಿಟ್ಟು ಅಮ್ಮ ಈ ತರ ಆಗಿದ್ರೆ ನೀನ್ ಜೀವನ ಮಾಡೋದಾ ನಿಮ್ಮ ಅಣ್ಣ ಅಂತ ಹೇಳಿದ್ರು. ಹೂ ಅಂತಂದೆ. ಸರಿ ಆಯ್ತಮ್ಮ ಅದಕ್ಕೇನಿದೆ ಪರಿಹಾರ ಮಾಡ್ಕೊಡ್ತೀನಿ ಅಂತ ಹೇಳಿದ್ರು. ಮಾರನೇ ದಿವಸನೇ ನಿಲ್ಸ್ಬಿಟ್ರು ಹಸು. ನನಗೆ 3 ಹಸುನ ನಮ್ಮ ಜಮೀರಣ್ಣ ತಂದು ನಿಲ್ಸಿದ್ರು. ನಮ್ಮ ಅಣ್ಣ ಬೇಡ ಅಂದ್ಬಿಟ್ಟ. ಬೇಡ ಅಂದಿದ್ದಕ್ಕೆ ನನಗೆ ತುಂಬಾ ಬೇಜಾರಾಯ್ತು. ಸರಿ MLA ಸಾಹೇಬ್ರನ್ನ ನೋಡಿ, ಜಮೀರಣ್ಣನ ನೋಡಿ ಸಾರಿ ಕೇಳೋಣ ಅಂತ ಬಂದೆ. ಮತ್ತೆ ಒಂದು ದೊಡ್ಡ ಶಾಕ್ ಕೊಟ್ರು ನನಗೆ. 3 ಹಸುನ ಕೊಡ್ಸಿ, ಸರಿ ಅಮ್ಮ ನೀನ್ ಸಾರಿ ಕೇಳೋದಿರ್ಲಿ ಒಂದ್ ಕಡೆ, ಸರಿ ನನ್ಗೇನಾದ್ರು ನೀನ್ ಮಾಡ್ಬೇಕಾದ್ರೆ 3 ಹಸುನ ತಗೊಂಡೋಗಿ ನನಗೋಸ್ಕರ ನೀನ್ ಇಟ್ಕೋ. ಇದುವರೆಗೂ 15 ವರ್ಷ ನಮ್ಮ ಸಾಹೇಬ್ರ ಜೊತೆ ಇದ್ದೆ. ಇನ್ನು ನಾನ್ ಸಾಯೋವರೆಗೂ ವಿಶ್ವಾಸದಿಂದ ನಮ್ಮ MLA ಸಾಹೇಬ್ರ ಜೊತೆ ಇರ್ತೀನಿ ಅಂತ ಅಂದ್ಬಿಟ್ಟು, ಜಮೀರಣ್ಣನ ಜೊತೆ ಇರ್ತೀನಿ ಅಂದ್ಬಿಟ್ಟು ಪ್ರಮಾಣ ಮಾಡ್ತೀನಿ. ಅದರಿಂದ ಬೆಳಿತಿದ್ವು. ನಮ್ಗೆ ಅದು ಸಾಕ್ತಿತ್ತು ನಮ್ಮನ್ನ. ಕೊನೆಗೆ ಇವತ್ತು 3 ಹೋಯ್ತು. ಮಾರನೇ ತಾಯಿ 3 ತಾಯಿನ ಕೊಟ್ಟಿದ್ದಾರೆ ನಮ್ಮ ಜಮೀರ್ ಸಾರು. ಅವರಿಗೆ ತುಂಬಾ ಥ್ಯಾಂಕ್ಸ್, ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತಿದ್ದಾರೆ.